ಹಾಯ್ ಎಲ್ಲರಿಗೂ. ಸೀಮೆ ಬದನೆಕಾಯಿಯಿಂದ ಎಣ್ಣೆಗಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇವತ್ತು. ಈ ರೀತಿಯಾಗಿ ಬದನೆಕಾಯನ್ನು 4 ಭಾಗಗಳನ್ನಾಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರಿಗೆ ಉಪ್ಪು ಹಾಕಿಕೊಳ್ಳುವಂತಹ ಉದ್ದೇಶ ಏನಂದರೆ ಬದನೆಕಾಯಿ ಕಟ್ ಮಾಡಿದ ತಕ್ಷಣ ಕಪ್ಪಗಾಗ್ಬಿಡುತ್ತೆ. ಈ ಥರ ನೀರಿಗೆ ಸಾಲ್ಟ್ ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ಚಟ್ನಿಗೆ ಅಥವಾ ಗ್ರೇವಿಗೆ ನಾನು ಸ್ವಲ್ಪ ಹುರಿಗಡಲೆ ಈ ಮೂರನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಶೇಂಗಾ ಪೇಸ್ಟ್ ಮಾಡಿದ್ದೀನಿ. ಜೊತೆಗೆ ಟೊಮೊಟೊವನ್ನು ಸಹ ಹಾಕ್ಕೊಂಡಿದ್ದೀನಿ. ಈ ಥರ ಪೇಸ್ಟನ್ನು ಬದನೆಕಾಯಿಗೆ ಫಿಲ್ಅಪ್ ಮಾಡ್ಕೊಳ್ಬೇಕು. ಒಂದೊಂದಾಗಿ ಆ ಪೇಸ್ಟನ್ನು ರುಬ್ಬಿಟ್ಕೊಂಡಂತಹ ಪೇಸ್ಟನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಸಪ್ರೇಟಾಗಿ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆನ ಕೊಟ್ಕೊಳ್ಬೋದು. ನಾನು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕನಾದಷ್ಟು ಸಾಲ್ಟು ಮತ್ತು ಖಾರ ಹಾಕಿ 1-2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು, ಬದನೆಕಾಯಿ ಮೆತ್ತಗಾಗೋವರೆಗೂ. ಉಳಿದಂತಹ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿ ಪಲ್ಯ ಅಂತ ಫೇಮಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ಬೇಗ ಬೆಂದು ಹೋಗುತ್ತೆ. ಸ್ವಲ್ಪ ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಗ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ ಬದನೆಕಾಯಿ. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ. ಇದನ್ನು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಸರ್ವ್ ಮಾಡಿಕೊಂಡು ಚಪಾತಿ ಮತ್ತು ರೋಟಿ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ವಾಚಿಂಗ್.